ಬನ್ನಿ ಬನ್ನಿ, ಅಪರೂಪದ ನೆಂಟರು ಬರಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಅಮೃತ. ಆ್ಯಂಡ್ ಇದು ಮಂಡೇ ಈವ್ನಿಂಗಿಂದ ಟ್ಯೂಸ್ಡೇವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಮಂಡೇ ಈವ್ನಿಂಗ್ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಇಲ್ಲಿ ಸಾಂಬಾರು ಮತ್ತು ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಇದು ಬಂದು ಮಳ್ಸಿದ ಉಪ್ಸಾರು ಅಂತಾರೆ. ಅದು ನಿಮ್ಮ ಕಡೆ ಯಾರ್ಯಾರು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಮಳ್ಸಿದ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯನ ಮಧ್ಯಾಹ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಸೊ ಫ್ರೀ ಇದ್ದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಆಗೋಷ್ಟರಲ್ಲಿ ಮಧ್ಯಾಹ್ನ ತಿಂದಿರೋದು ಸ್ವಲ್ಪ ಪಾತ್ರೆಗಳಿತ್ತು ಆ್ಯಂಡ್ ಕಾಫಿ ಕುಡ್ದಿದ್ದು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ಈ ಚಳಿಗಾಲದಲ್ಲಿ ಜಾಸ್ತಿ ತಣ್ಣೀರು ಮುಟ್ಟಿದ್ರೆ ಎಫೆಕ್ಟ್ ಆಗುತ್ತೆ. ಆವಾಗ ಹುಷಾರು ತಪ್ತೀನಿ. ಸೊ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನಮ್ಮನೆ ಮಕ್ಕಳಿಗೆಲ್ಲ ಊಟ ಹಾಕಿ ಆ್ಯಂಡ್ ಇಲ್ಲಿ ಅಜ್ಜಿಗೆ ಮತ್ತು ಮಮ್ಮಿಗೆ ಮಾಮಗೆಲ್ಲ ಊಟ ಕೊಟ್ಟು ಆ್ಯಂಡ್ ಅವರ ಚರ್ಚೆಗಳಿರ್ತಾವಲ್ಲ ಊಟ ಮಾಡೋ ಟೈಮಲ್ಲಿ ಹೇಳ್ಬೇಕಲ್ಲ. ಅವಾಗ ಜಾಸ್ತಿ ಬಂದ್ರೆ ಕೊಡ್ತೀನಿ. 1,000 ಬಂದ್ರು 1,000 ಒಬ್ಬೊಬ್ಬರಿಗೆ ಹಿಂಗೆಲ್ಲ ಕೊಟ್ಕೊಂಡು 500,000 ಹಿಂಗೆ ಹೇಳ್ತೀನಿ. ಅಜ್ಜಿ ಚರ್ಚೆಗಳನ್ನ ಕೇಳ್ಕೊಂಡು ನಾವು ಊಟ ಮುಗಿಸ್ಕೊಂಡು ನಮ್ಮ ಬೇಬೀಸ್ನೆಲ್ಲ ಆಚೆ ಬಿಟ್ಟು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ವಿ. ಸೊ ಮಾರ್ನಿಂಗು ಸಂಕಷ್ಟಿ ಇರೋದ್ರಿಂದ ವರ್ಷದ ಮೊದಲನೇ ಸಂಕಷ್ಟಿ. ಸೊ ಮಂಗಳವಾರ ಬಿದ್ದಿರೋದು ತುಂಬ ಒಳ್ಳೆಯದು. ಸೊ ಬೇಗ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮ ಹೊರಗಡೆ ಹೋಗೋಷ್ಟೊತ್ತಿಗೆ ಅವರಿಗೆಲ್ಲ ಮನೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಇಲ್ಲಿ ಅವರಿಗೆ ಚಿತ್ರಾನ್ನ ರೆಡಿ ಮಾಡಿಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಅವರಿಗೆ ಚಿತ್ರಾನ್ನ ಎಲ್ಲ ಮಾಡಿಕೊಟ್ಟು ಅಜ್ಜಿಗೆ ಟಿಫನ್ ಕೊಟ್ಟು ಆ್ಯಂಡ್ ಅಜ್ಜಿ ತಿನ್ನೋ ಅಷ್ಟೊತ್ತಿಗೆ ನನಗೊಂದು ಕಾಲ್ ಬಂತು. ನಮ್ಮ ಪುಟಾಣಿ ಸ್ಕೂಲ್ ಇಂದ ವೀಡಿಯೋಸ್ ಎಲ್ಲ ಮಾಡಿ ಕಳಿಸಿದ್ರು ಅಂತೇಳಿ ಮೊಬೈಲಿಗೆ ವಿಡಿಯೋ ಕಾಲ್ ಮಾಡಿದರು. ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಅವಳನ್ನ ನೋಡೋದೇ ಒಂಥರ ಖುಷಿ. ಅವಳನ್ನ ನೋಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಎಲ್ಲ ಹಠ ಹೊಡ್ಕೊಂಡು ಈವ್ನಿಂಗ್ ಆಯಿತು. ಈವ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ನೋಡಿ ನನ್ನ ಹತ್ರ ಇಷ್ಟೊಂದು ಮೇಕಪ್ ಐಟಮ್ಸ್ ಎಲ್ಲ ಇದ್ರೂ ಸೊ ನಾನು ಬಳಸೋದು ಸನ್ಸ್ಕ್ರೀನ್ ಲೋಷನ್ ಒಂದೇ. ಸೊ ಅದು ಬಿಟ್ಟು ಬೇರೆ ಏನೂ ಹಾಕಲ್ಲ ಡೈಲಿ ಮನೆಯಲ್ಲಿ. ಆ್ಯಂಡ್ ಅದಿಲ್ಲ ಅಂತಂದರೆ ಮಾಮೂಲಿ ಯಾವುದಾದ್ರೂ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನೂ ಮೇಕಪ್ ಹಾಕಲ್ಲ ಮನೇಲಿ. ಸೊ ಎಲ್ಲ ರೆಡಿಯಾಗಿ ಅಜ್ಜಿಗೆ ಇಲ್ಲಿ ಕಾಫಿ ಮಾಡಿಕೊಟ್ಬೇಡ ಅಂತೇಳಿ ಕಾಫಿಗೂ ಇಟ್ಟು ಇಲ್ಲಿ ದೇವ್ರ ಪೂಜೆನೂ ಮುಗಿಸ್ಕೊಂಡು ಅಜ್ಜಿಗೆ ಕಾಫಿ ಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಇವತ್ತು ಸಂಕಷ್ಟಿ ಇರೋದರಿಂದ ಪೂಜೆಗೆ ಕೊಡಬೇಕು ಅಂಥೇಳಿ ಪೂಜೆಗೆ ಕೊಟ್ಬಿಡೋಣ ಅಂತೇಳಿ ಅಷ್ಟೊತ್ತಿಗೆ ಹೋದರೆ ಅವ್ರಿನ್ನೂ ಕ್ಲೀನ್ ಮಾಡ್ತಾಯಿದ್ರು. ಸೊ ಕಾಲ್ ಮಾಡಿ ಇವ್ರನ್ನ ಕರಿಬೇಕು, ಇವತ್ತು ಪೂಜೆ ಇದೆ ಬನ್ನಿ ಅಂತ. ಸೊ ಬಂದ್ಲು ನನ್ನ ತಂಗಿ ಬಂದಿದ್ದಾದಮೇಲೆ ಪೂಜೆಗೆ ಕೊಟ್ಟು ಬಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎದುರುಗಡೆನೇ ಇರೋದಲ್ವ, ಸೊ ಕೆಳಗಿಳಿದು ಹೋಗು ಪೂಜೆ ಕೂತ್ಕೊಂಡ್ವಿ. ಪೂಜೆ ಮುಗಿಯೋವರೆಗೂ ಸಮಾಧಾನದಿಂದ ಪೂಜೆಗೆ ಒಂದು ಭಾಗವಹಿಸಿ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಆ ದೇವ್ರನ್ನ ನೋಡಿ. ಸೊ ಅಲ್ಲಿ ನಮ್ಮ ಮನೆಯದೇ ಇದೊಂದು ಚೈಲ್ಡು. ಸೊ ಅದು ಇನ್ನೊಂದು ಮಗುನ ನೋಡಿ ಆ ಮಗು ಜೊತೆ ಆಟ ಆಡ್ತಾ ಇತ್ತು. ಅದನ್ನೇ ಹೇಳ್ತಾ ಇದ್ದವಳಿಗೆ, ನೀನೇ ಚೈಲ್ಡು, ನಿನಗೆ ಇನ್ನೊಂದು ಚೈಲ್ಡ್ ಬೇರೆ ಬೇಕಾ ಆಟ ಆಡೋದಕ್ಕೆ ಅಂತೇಳಿ. ಸೊ ಅದ್ರ ಮಧ್ಯದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಳ್ಳೋಣ ಅಂತೇಳಿ ಪೂಜೆ ಕೊನೆವರೆಗೂ ಇದ್ವಿ. ಸೊ ಪೂಜೆ ಎಲ್ಲ ಮುಗೀತು, ದೇವರ ದರ್ಶನನೂ ಚೆನ್ನಾಗಿ ಆಯಿತು.
ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ವಿಘ್ನ ವಿನಾಶನಿಗೆ ಒಂದು ನಮಸ್ಕಾರ ಹಾಕಿ ನಮ್ಮ ಪುಟಾಣಿ ಪ್ರಸಾದ ಕೊಡ್ತಾಯಿದ್ದ. ಸೊ ಅವನ ಹತ್ರ ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ಎಲ್ಲರಿಗೂ ಪ್ರಸಾದ ಕೊಟ್ಟು ನಾನು ಸ್ವಲ್ಪ ಪ್ರಸಾದ ತಿಂದು ಆಮೇಲೆ ಸ್ವಲ್ಪ ಹಾಲು ಕುಡಿದು ಇವತ್ತೊಂದು ದಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ಖುಷಿಯಾಗಿರಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.